ಕ್ರಮ ಸಂಖ್ಯೆ 17 ಸಮಯ ಪ್ರಾರಂಭ ಆತಂದು. ಹುಚ್ಚರ ಸಾವಾಸ ಸಾಕಾಗೋಗಿದೆ. ತಗೊಳ್ಳಿ ಟ್ಯಾಬ್ಲೆಟ್. ನಾವು ಹುಚ್ಚರು, ಮಾನಸಿಕ ಸಮಸ್ಯೆ ಇರುವ ಹುಚ್ಚರು. ಆದ್ರೆ ನೀವು ಒಂದಾನೊಂದು ಕಾಲದಲ್ಲಿ ಜಾತಿ ಭೇದ ಮರೆತು ಎಲ್ಲರೂ ಒಂದಾಗಿ ಜಾತ್ರೆ ಮಾಡಿ ಎಲ್ಲರೂ ಒಂದಾಗಿ ನಮ್ಮವ್ರ ಮೇಲೆ ಕ್ಷುಲ್ಲಕ ಆರೋಪ ಮಾಡ್ತಿದ್ದಾರೆ. ನಮ್ಮವ್ರ ಮೇಲೆ ಅವಮಾನ ಆಗ್ತಿದೆ. ನಮ್ಮವ್ರ ಮೇಲೆ ದಾಳಿ ಆಗ್ತಾ ಇದೆ. ದೇಹದಲ್ಲಿ ಹರಿಯುವ ರಕ್ತ ಒಂದೇ, ಉಸಿರಾಡುವ ಗಾಳಿ ಒಂದೇ, ಕುಡಿಯುವ ಜಲ ಒಂದೇ. ಆದರೂ ಇಂತಹ ಕಳಂಕಗಳನ್ನು ಸೃಷ್ಟಿಸುತ್ತಿರುವವರು ನೀವು. ಇದು ಅಮ್ಮನ ಬದುಕಿನ ಕತೆ. ನಾನು ನಿಮಗೆ ಸಲ ಹೇಳಿದ್ದೀನಿ, ಒಂದ ಈ ಮನೆಯಲ್ಲಿ ನಾನಿರ್ಬೇಕು ಇಲ್ಲ ಅವಳಿರ್ಬೇಕು. ಅವಳಿಗೆ ವಯಸ್ಸಾಗಿದೆ, ನೀನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ. ಆಗಲ್ಲ ಅಂದ್ರೆ ಆಗಲ್ಲ, ನೀವೀಗ್ಲೇ ಅವ್ರಿಗೆ ಫೋನ್ ಮಾಡಿ. ಸರಿ. ಹಲೋ ಸರ್, ಫೋನ್ ಮಾಡಿದ್ರಾ? ಅಜ್ಜನೋ ಅಜ್ಜಿನೋ? ಅಜ್ಜಿ ಅಜ್ಜಿ ಬನ್ನಿ ಹೋಗೋಣ. ಎಲ್ಲಿಗೆ? ಆಶ್ರಮ. ಆಶ್ರಮ? ವೃದ್ಧಾಶ್ರಮ. ವೃದ್ಧಾಶ್ರಮ? ವೃದ್ಧರಿರುವ ಆಶ್ರಮ ವೃದ್ಧಾಶ್ರಮ. ಇಲ್ಲ, ನಾನೆಲ್ಲಿಗೂ ಬರೋದಿಲ್ಲ. ಈ ಮನೆಯಲ್ಲಿ ನನ್ನ ಹಲವು ನೆನಪುಗಳಿವೆ. ಈ ನೆಲದಲ್ಲಿ ನನ್ನ ಮಕ್ಕಳು ಮೊಮ್ಮಕ್ಕಳು ನಡೆದಾಡಿದ ಹೆಜ್ಜೆ ಗುರುತುಗಳಿವೆ. ಇಲ್ಲ, ನಾನೆಲ್ಲಿಗೂ ಬರೋದಿಲ್ಲ. ಮಗನೇ ಮಗನೇ, ನಾನೆಲ್ಲಿಗೂ ಹೋಗೋದಿಲ್ಲ. ನಾನ್ ಬರೋದಿಲ್ಲ. ನಾನು ಹೊತ್ತು ಹೆತ್ತು ಸಾಕಿದ ನನ್ನ ಮಗನೇ ನನ್ನನ್ನ ವೃದ್ಧಾಶ್ರಮ ಕಟ್ಟಿದನೆ. ತಂದೆ ತಾಯಿಯ ಪ್ರೀತಿಯನ್ನು ಮರೆತು ವೃದ್ಧಾಶ್ರಮಕ್ಕೆ ಅಟ್ಟುತ್ತಿರುವವರು ನೀವು. ಮಗ, ಅವಳು ತುಂಬಾ ಸಖತ್ತಾಗಿದ್ದಾಳೆ. ಹೋಗು, ಪ್ರಪೋಸ್ ಮಾಡು. ಹೆಲೋ, ಎಕ್ಸ್ಕ್ಯೂಸ್ ಮೀ, ಐ ಲವ್ ಯು. ನಿನ್ ಮುಖನ ಯಾವತ್ತಾದ್ರೂ ಕನ್ನಡಿಯಲ್ಲಿ ನೋಡ್ಕೊಂಡಿದ್ಯಾ? ಮಗ, ಅವಳಿಗೆ ಪಬ್ಲಿಕ್ ಅವಮಾನ ಮಾಡಿದ್ಲು. ಅವಳ ಸುಮ್ಮನೆ ಬಿಡಬಾರ್ದು. ನನ್ ಮುಖನ ಕನ್ನಡಿಯಲ್ಲಿ ನೋಡ್ಕೊ ಅಂತ ಹೇಳ್ತೀಯಾ? ಇನ್ ಮುಂದೆ ನೀ ಯಾವತ್ತು ಕೂಡ ನಿನ್ ಮುಖನ ಕನ್ನಡಿಯಲ್ಲಿ ನೋಡ್ಕೋಬಾರ್ದು. ಅರ್ಹತೆಗಳಿದ್ದರೂ ಕೆಲಸಕ್ಕಾಗಿ ಭ್ರಷ್ಟಾಚಾರದ ಬಳಿಗೆ ಸಿಲುಕಿಸುತ್ತಿರುವವರು ನೀವು. ಹೆಣ್ಣು ಭ್ರೂಣ ಹತ್ಯೆ ಮಾಡುತ್ತಿರುವವರು ನೀವು. ಯುವಜನರೇ ಮಾದಕ ವ್ಯಸನಿಗಳಾಗುವಂತೆ ಮಾಡುತ್ತಿರುವವರು ನೀವು. ನೀವು ಮಾಡ್ತಿರೋ ಅನಾಚಾರಗಳು ಟ್ಯಾಬ್ಲೆಟ್ಸ್ ತಗೊಂಡ್ರೇನ್ರು? ಟ್ಯಾಬ್ಲೆಟ್ ತಾನೆ ತಗೋತೀವಿ ಬಿಡಿ ಸಾರ್. ನಮ್ಮನ್ನು
ಹುಚ್ಚರು ಅಂತ ಕರಿತೀರಿ, ಹಾಗೆ ಕರಿಬೇಡಿ ಸಾರ್. ನಮ್ಗೆ ನಮ್ದೇ ಆದ ಪ್ರಪಂಚ ಇದೆ, ನಮ್ದೇ ಆದ ಮನಸ್ಥಿತಿ ಇದೆ. ಟ್ಯಾಬ್ಲೆಟ್ ತಾನೆ ತಗೋತೀವಿ ಬಿಡಿ ಸಾರ್. ನಾವು ನಮ್ಮ ಮಾನಸಿಕ ಹುಚ್ಚಿಗೆ ಈ ಟ್ಯಾಬ್ಲೆಟ್ ತಗೋತೀವಿ. ನೀವು ಮಾಡ್ತಿರೋ ಅನಾಥಾರದ ಹುಚ್ಚಿಗೆ ಯಾವ ಟ್ಯಾಬ್ಲೆಟ್ ತಗೋತೀರಾ? ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯು, ನೀ ದೇಹದೊಳಗೋ ನಿನ್ನೊಳು ದೇಹವು. ಕ್ರಮ ಸಂಖ್ಯೆ 17 ತಂಡ ದೊಡ್ಡನ ಸಮಯ 1 ನಿಮಿಷ 51 ಸೆಕೆಂಡ್. ಒಂದು ಜಲ್, ಒಂದು ಥ್ರಿಲ್ ಇರುವ ಒಂದು ಸಣ್ಣ ತುಣುಕು ನಮ್ಮ ಮುಂದೆ ಬಹಳ ಬೃಹದಾಕಾರವಾಗಿ ಬಿಂಬಿಸಿ ಹೋದಂಗಾಗಿತ್ತು ನನಗೆ. ಒಂದು ಕಲರ್ಫುಲ್ ಜಾತ್ರೆ, ಒಂದು ದೊಡ್ಡ ಜಾತ್ರೆಯನ್ನು ನಿರ್ಮಿಸ್ಕೊಂಡ್ರಿ. ಆ ಜಾತ್ರೆಯಲ್ಲಿ ಹಲವಾರು ಜನ ಇರ್ತಾರೆ, ಆಟಾಡ್ತಾರೆ, ಓಡಾಡ್ತಾರೆ, ಎಲ್ಲರೂ ಇರ್ತಾರೆ. ಅಲ್ಲೊಂದು ಮನಸ್ಸು ಇರ್ತದೆ, ಅದರ ಮನಸ್ಸೊಳಗೆ ಒಂದು ಭಾವನೆ ಇರುತ್ತೆ. ಆ ಭಾವನೆಗಳಿಗೆ ಸಂತೆಯ ಚಿತ್ರಣ ಕೊಟ್ಟು ಆ ಸಂತೆಯಲ್ಲಿ ಯಾವ್ಯಾವ ಭಾವನೆಗಳು, ಯಾವ್ಯಾವ ಮನಸ್ಸುಗಳು ಯಾವ ರೀತಿ ವರ್ತಿಸ್ತಾ ಅಂತ ತೋರಿಸ್ಕೊಟ್ರಿ. ಒಂದು ಕಡೆ ಹುಚ್ಚರು, ಹುಚ್ಚುತನ ಯಾರಿಗೆ, ನಮ್ಮೊಳಗೆ ಇರುವಂಥ ಈ ಜಗತ್ತಿನ ಮಾಯೆ ಯಾವುದು, ಅದರೊಳಗೆ ಹುಚ್ಚಿನೊಳಗೆ ವೃದ್ಧರನ್ನು ಎಲ್ಲ ಇದ್ದು ನಮ್ಮನ್ನು ಸಾಕಿರುವಂಥ ಒಂದು ಭ್ರೂಣವನ್ನು ಕಟ್ಟಿ ಶಿಶುವಿನ ಮೂರ್ತಿ ಮಾಡಿ ಅದಕ್ಕೊಂದು ರೂಪು ಕೊಟ್ಟು ಕೊನೆಗೆ ಅದನ್ನು ಭಾಳ ಸಲೀಸಾಗಿ ವೃದ್ಧಾಶ್ರಮಕ್ಕೆ ಹಾಕುವಂಥ ಒಂದು ಸ್ಥಿತಿಗೆ ಕಾರಣ ಆಗಿರುವ ನಾವು ಆ ಭ್ರೂಣದಿಂದ ಬಂದವರೇ ಅಲ್ವೇ? ಇಂಥ ಒಂದು ಪ್ರಶ್ನೆಯನ್ನು ನಮ್ಮ ಮಾಯೆ, ನೀ ಮಾಯೆ, ನಮ್ಮೊಳು ಮಾಯೆ, ಈ ಮಾಯ ಮಾಡುವಂಥ ಒಂದು ಸ್ಥಿತಿಯನ್ನು ನಿರ್ಮಿಸಿದರೆ ಭಾಳ ಚೆನ್ನಾಗಿತ್ತು. ಅದ್ರ ಜೊತೆಗೆ ಹೆಣ್ಣಿನ ಅತ್ಯಾಚಾರ, ಇನ್ನೊಂದು ಕಡೆಗೆ ಮಾದಕ ವ್ಯಸನ, ನಾವು ಮಾದಕ ಮುಕ್ತರಾಗಬೇಕು ಅಂತ ಹೇಳ್ತೀವಿ, ಮತ್ತು ಮಾದಕತೆ ಅಥವಾ ಸಾಕ್ತಾ ಇರ್ತೀವಿ. ಆಕರ್ಷಣೆ ಯುಗದಲ್ಲಿ ಇದೆಲ್ಲ ಸಾಧ್ಯ, ಸಹಜ ಕೂಡ. ಅಂಥ ನಿಟ್ಟಲ್ಲಿ ಎಲ್ಲವನ್ನು ಬಹಳ ಚೆನ್ನಾಗಿ ಬಿಂಬಿಸಿದ್ರಿ. ಇಲ್ಲಿ ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇರೋದು, ಎಲ್ಲರೂ ಒಂದೇ ಅಂತ ಒಂದು ಮಾತು ಹೇಳಿದ್ರಿ. ನಾವೆಲ್ಲ ಒಂದೇ ಅಂತ, ಏಕತೆ ಇರಬೇಕು ಅಂತ, ಎಲ್ಲ ಧರ್ಮೀಯವಾಗಿ ಇರಲಿ, ಯಾವುದೇ ರೀತಿ ಇರಲಿ, ನಾವೆಲ್ಲರೂ ಒಂದೇ ಅಂತ. ಒಂದು ಜಾತ್ರೆಯಲ್ಲಿ ಅದು ಊರ ಹಬ್ಬ ಆಗಿತ್ತು ಹೊರತು ಅದು ಒಂದು ಧರ್ಮದ ಹಬ್ಬ ಆಗಿರಲಿಲ್ಲ. ಅದು ಮನುಷ್ಯರ ಮನುಷ್ಯತ್ವದ ಹಬ್ಬ ಆಗಿತ್ತು. ಆ ಹಬ್ಬದ ಮಧ್ಯೆ ಎಂತೆಲ್ಲ ಅನಾಚರಣೆಗಳು ನಡೀತದೆ, ಅದರ ಹೊಂದಾಣಿಕೆ ಮಾತ್ರ ನಿಮ್ಮಲ್ಲಿ ಅಷ್ಟು ಸ್ಪಷ್ಟವಾಗಿ ಒಂದು ಕೋಆರ್ಡಿನೇಷನ್, ಅದಕ್ಕೊಂದು ದೊಡ್ಡ ಸೆಲ್ಯೂಟ್. ಅಭಿನಯ ಅಂತೂ ಸೂಪರ್. ಎಲ್ಲಿ ಕೂಡ ನೀವು ಹೇಳ್ತೀರಿ ಜಾರುವಿಕೆ ಅಂತ ಹೇಳ್ತೀವಿ, ಸ್ವಲ್ಪ ಡ್ರಾಪ್ ಆಗೋದು, ಡ್ರಾಪ್ ಆಗುವ ಸ್ಥಿತಿಯನ್ನು ನಾನು ಕಾಯ್ತಾ ಇದ್ದೆ ಅಂತಲ್ವಾ? ಅಲ್ಲ, ಡ್ರಾಪ್ ಆಗಬೇಕಿತ್ತಂತಲ್ಲ, ಡ್ರಾಪ್ ಆಗಲಿಕ್ಕೆ ಅವಕಾಶ ಕೊಟ್ಟೇ ಇಲ್ಲ ನೀವು. ಆ ರೀತಿಯಲ್ಲಿ ಭಾಳ ಸಲೀಸಾಗಿ ಅದನ್ನು ನಿಭಾಯಿಸ್ಕೊಂಡು ಹೋದ್ರಿ ಅಂತ ಅಂದ್ಕೊಳ್ತಾರೆ. ಎಲ್ಲೋ ಒಂದು ಕಡೆ ಆಗುತ್ತೆ ಅಂತಂದಾಗ ಇಲ್ಲ, ಅಲ್ಲಿ ಮತ್ತೆ ಒಂದು ಚಿತ್ರ ಎದ್ದು ತಲೆ ಎತ್ತಿ ನಿಂತು ಮತ್ತೆ ಫೀನಿಕ್ಸ್ ಅಕ್ಕಿ ಅಂತ ಅದು ಹಾರಾಡ್ತಾ ಇತ್ತು. ಭಾಳ ಚೆನ್ನಾಗಿತ್ತು. ಹುಚ್ಚರುವಂತೂ ನಿಜವಾಗ್ಲೂ ಹುಚ್ಚರೇ ಆಗಿದ್ರು. ಮತ್ತು ನೋಡಿರುವಂಥ ಎಲ್ಲರೂ ಪ್ರೇಕ್ಷಕರಿಗೆ ಕೂಡ ಒಂದು ಕಲಾವಿದನ ಹುಚ್ಚುತನ ಬೇಕಂತೆ. ದೆರ್ ಇಸ್ ಅ ಹೇರ್ ಲೈನ್ಸ್ ಡಿಫ್ರೆನ್ಸ್ ಬಿಟ್ವೀನ್ ಮ್ಯಾಡ್ ಮ್ಯಾನ್ ಆ್ಯಂಡ್ ಆ್ಯಕ್ಟರ್ ಅಂತಾರೆ. ಒಬ್ಬ ಆರ್ಟಿಸ್ಟಿಗೆ ನೀವು ಆರ್ಟಿಸ್ಟ್ ಆಗ್ತೀರಿ ಇಲ್ಲ ಹುಚ್ಚರಾಗ್ತೀರಿ ಅಂತ, ಎರಡರಲ್ಲೊಂದು ಅಷ್ಟೇ ಆಯ್ಕೆ. ಆರ್ಟಿಸ್ಟ್ ಆಗಬೇಕಿದ್ರೆ ಇಲ್ಲಿದ್ದವ್ರನ್ನ ನೋಡಬೇಕಾಗುತ್ತೆ, ಇಲ್ಲದಿದ್ರೆ ಹುಚ್ಚುತನ ಇರಬೇಕು. ಆದರೆ ಆ ಹುಚ್ಚುತನ ಇದ್ದರೆ ಒಬ್ಬ ಆ್ಯಕ್ಟರ್ ಆಗೋದು ಅಂತ ಅದನ್ನು ತೋರಿಸ್ಕೊಟ್ರಿ ನೀವು. ತುಂಬ ವಿಶಾಲವಾಗಿ ಅನಾವರಣ ಮಾಡಿದ್ರಿ. ಪ್ರತಿಯೊಂದು ಈ ಮತ್ತೊಂದು ಕಾನ್ಸೆಪ್ಟಲ್ಲಿ ಎಲ್ಲವೂ ಹೌದು. ನಾವು ಅತಿಶಯ ಅಂತ ಮಾಡ್ಲಿಕ್ಕೆ ಹೋದಾಗ ಟೆಕ್ಸ್ಟ್ ಅಥವಾ ಏನೋ ಸ್ಕ್ರಿಪ್ಟ್ ತುಂಬ ರೀಚ್ ಆಗೋದು ಕಷ್ಟ ಆಗುತ್ತೆ. ಕೆಲವೊಂದು ಫಾಸ್ಟ್ ಮಾಡ್ಬೋದು, ಫಾಸ್ಟೆಸ್ಟ್ ಬೇಕಾ ಅಂತ ಹೇಳುವಂಥ ಪ್ರಶ್ನೆ. ಸ್ವಲ್ಪ ಒಂದು ಕಡೆಗೆ ಆ ಸ್ಲೋ ಬೇಕು ಅಂತ ಅನಿಸಿತ್ತು. ಅದು ಬಿಟ್ಟರೆ ವಾವ್, ಸೂಪರ್. ತಂಡ ಸಂಖ್ಯೆ 17 ಮಾನಾದಿಗದ ಸಾಲುಬಕ್ಕ ನೆಂಪುದ ಕಾಣಿಕೆ ಸಂದಾಯಿತ ಮಲ್ಪೊಂಡದಕ್ಕೆ ಅನ್ನೋದಲ್ಲೇ ಜಿತೇಂದ್ರ ಸುವರ್ಣ ಬಂಟ್ವಾಳ ಮಾಜಿ ಅಧ್ಯಕ್ಷರು ಯುವಜನ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ, ಅಂಚನೆ ರವಿಚಂದ್ರ ಕೋಡಿಕಲ್ ಮಾಜಿ ಅಧ್ಯಕ್ಷರು ಯುವಜನ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ ತದಿದು ವೇದಿಕೆ ಬತ್ತದ ಕ್ರಮ ಸಂಖ್ಯೆ 17 ಶಾಲು ಪಾರ್ದು ನೆಂಪುದ ಕಾಣಿಕೆ ಕೊಡದು ಮಾನಾದಿಗೆ ಮಲ್ಪೊಂಡದಕ್ಕೆ ಅನ್ನೋದಲ್ಲೇ ರಂಗದ ತುತ್ತೈತ ತುತ್ತುಗನ ಮುಂದು ದಾದ ಸೊಜಿಗನ